20ನೇ ತಾರೀಕುವರೆಗೂ ದ್ವಿತೀಯ ಪಿಯುಸಿ ಪರೀಕ್ಷೆಗಳು ಜರುಗಿದ್ವು. ಈ ಒಂದು ಪರೀಕ್ಷೆಯಲ್ಲಿ 5050 ಕಾಲೇಜುಗಳ ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ರು. ಆಗಿಲ್ಲ ಅಂದ್ರೆ ದಯವಿಟ್ಟು ವಾಪಸ್ ಬನ್ನಿ ಅಂತ ಹೇಳೋದಕ್ಕೆ ಲಾಸ್ಟ್ ಕಾಲೇಜ್ ಲೆವೆಲ್ ವರ್ಗು ಮಕ್ಕಳನ್ನ ಸ್ಕೂಲಿಗೆ ತರ್ತಕ್ಕಂಥದ್ದು ಯಾವುದೇ ತರಹದ ಅವರಿಗೆ ಬರ್ಡನ್ ಇಲ್ಲದೆ ಎಕ್ಸಾಮಿನೇಷನ್ಗೆ ಬನ್ನಿ ಅಂತ ಕರೆಯೋದಕ್ಕೆ ನಮ್ಮ ಗೌರ್ಮೆಂಟ್ ಫೋರ್ಸಸ್ಸು ಅದರ್ ದನ್ ಮೈ ಡಿಪಾರ್ಟ್ಮೆಂಟ್ ಫುಲ್ ಫೋರ್ಸ್ ಆಗಿ ನಾವು ಉಪಯೋಗ ಮಾಡಿ ಅವ್ರನ್ನ ಎಕ್ಸಾಮಿಗೆ ಕರೆಸ್ತಕ್ಕಂಥ ಅವರಿಗೆ ಟೀಚಿಂಗು ಅಷ್ಟೇ ಪ್ಲಸ್ ಎಕ್ಸಾಮಿಗೆ ಬರ್ತಕ್ಕಂಥ ವ್ಯವಸ್ಥೆನ ನಾವು ಮಾಡಬೇಕು ಅಂತೇಳಿ ನಾವು ಅಂದ್ಕೊಂಡಿದ್ದೀವಿ. ಅಷ್ಟೇ ನಾನು ಹೇಳಿದ್ದಲ್ಲ, ನನಗೆ ಇಂಪ್ರೂವ್ ಮಾಡೋದಕ್ಕೆ ತುಂಬ ಅವಕಾಶಗಳಿದ್ದಾವೆ. ಇದನ್ನ ಈ ಸತಿ ನಾವು ಗ್ಯಾರಂಟಿ ನಾವು ಮಾಡೇ ಮಾಡ್ತೀವಿ. ಯಾಕೆಂದರೆ ನಾನು ದಯವಿಟ್ಟು ನಾನು ತಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಯಾವ ರೀತಿ ಎಕ್ಸಾಮ್ಸ್ ನಡೀತಾ ಇತ್ತು ಅಂತೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಈ ಸತಿ ಎಕ್ಸಾಮಿನೇಷನ್ನ ಚೆನ್ನಾಗಿ ಮಾಡಿದ್ದೀವಿ. ಮಕ್ಕಳಿಗೆ ಸಹಾಯ ಹಸ್ತ ಬೇಕು ಅಂತೇಳಿ ಎದ್ದು ಕಾಣಿಸ್ತಾ ಇದೆ. ಅದನ್ನು ಸಂಪೂರ್ಣವಾಗಿ ನಮ್ಮ ಇಲಾಖೆಯಿಂದ ನಾವು ಏನೇನು ಮಾಡಬೇಕು ನಾವು ಮಾಡ್ತಕ್ಕಂಥ ಜವಾಬ್ದಾರಿ ಆ್ಯಂಡ್ ಇಂಪ್ರೂವ್ ಮಾಡೋದಕ್ಕೆ ತುಂಬ ಇದೆ. ಬದಲಾವಣೆ ಮಾಡ್ತಕ್ಕಂಥ ಶಕ್ತಿ ನಮ್ಮ ಇಲಾಖೆಯಲ್ಲಿದೆ, ಅದು ಮಾಡಬೇಕು. ಇಲ್ಲ ವೇರಿಯೇಷನ್ ನಾನು ಹೇಳಿದ್ನಲ್ಲ ವೈ ಅಂತ ನಿಮಗೆ ಗೊತ್ತಿದೆ. ನಾನು ಹೇಳ್ತಾ ಇರೋದು ವೇರಿಯೇಷನ್ ಇದೆ ಹೋದ್ಸತಿಗೆ. ನೋಡಿ, ಈಗಾಗಲೇ ರಾಜ್ಯದಾದ್ಯಂತ 5095 ಕಾಲೇಜುಗಳ ವಿದ್ಯಾರ್ಥಿಗಳು 5050 ಕಾಲೇಜುಗಳ ವಿದ್ಯಾರ್ಥಿಗಳು ಪರೀಕ್ಷೆಯನ್ನ ಬರೆದಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಮಧು ಬಂಗಾರಪ್ಪನವರು ಮಾತನಾಡ್ತಾ ಇದ್ರು. ಅಂದ್ರೆ ಈ ಬಾರಿ ಒಂದಷ್ಟು ಬೆಳವಣಿಗೆ ಆಗಿದೆ, ಗ್ರೋತ್ ಆಗಿದೆ, ಇದರಲ್ಲಿ ಒಂದಷ್ಟು ಚೇಂಜಸ್ ಆಗಿದೆ. ಫೇಲ್ಯೂರ್ ಆದವ್ರು ಕಡಿಮೆ, ಫೇಲ್ಯೂರ್ ಅಂತ ನಾನು ಹೇಳೋದಕ್ಕೆ ಹೋಗಲ್ಲ, ಕೆಲವರು ಗುಣಮಟ್ಟದ ರಿಸಲ್ಟನ್ನು ಪಡ್ಕೊಂಡಿಲ್ಲ ಅಷ್ಟೇ. ಬಟ್ ನಾವು ಒಂದಷ್ಟು ಬದಲಾವಣೆಗಳನ್ನು ತರ್ತಿದ್ದೀವಿ ಅನ್ನೋದನ್ನ ಮಧು ಬಂಗಾರಪ್ಪ ಅವರು ಹೇಳ್ತಾ ಇದ್ದಾರೆ. ಇನ್ನು ಎಕ್ಸಾಮಿನೇಷನ್ ಪ್ರಕ್ರಿಯೆ ಕೂಡ ತುಂಬ ಚೆನ್ನಾಗಿ ನಡೆದಿತ್ತು ಅಂತೇಳಿ ಮಧು ಬಂಗಾರಪ್ಪ ಅವರು ಹೇಳ್ತಾ ಇರೋದು. ಮಾರ್ಚ್ 1ನೇ ತಾರೀಕಿನಿಂದ 20ವರೆಗೂ ಕೂಡ KSEB ಬೋರ್ಡ್ ಎಕ್ಸಾಮಿನೇಷನ್ ನಡೆದಿತ್ತು. ಅದರ ರಿಸಲ್ಟ್ ಇವತ್ತು ಪ್ರಕಟ ಆಗಿರೋದು. ಇನ್ನು ವೆಬ್ಸೈಟ್ಗಳಲ್ಲೂ ಕೂಡ 1:30ಕ್ಕೆ ರಿಸಲ್ಟ್ ಪ್ರಕಟ ಆಗುತ್ತೆ. ನೀವು ವೆಬ್ಸೈಟ್ಗಳಲ್ಲಿ ರಿಸಲ್ಟನ್ನು ನೋಡ್ಬೋದು. https://karnataka-results.nic.in ಇದರಲ್ಲಿ ಹೋಗಿ ನೀವು ರಿಸಲ್ಟನ್ನು ನೋಡ್ಬೋದು. 1:30ಕ್ಕೆ ಪ್ರಕಟ ಆಗುತ್ತೆ. ನಿಮ್ಮ ರೋಲ್ ನಂಬರ್, ನಿಮ್ಮ ಹೆಸರು, ಅದೇ ರೀತಿಯಾಗಿ ಹಾಲ್ ಟಿಕೆಟ್ ನಂಬರ್ ಇದೆಲ್ಲವನ್ನು ಹಾಕಿದರೆ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ. ಅನೇಕರು ರಿಸಲ್ಟ್ ನೋಡಲೇಬೇಕು ಅಂತಿದ್ದೀರಾ. ಇನ್ನು ಕೆಲವರು ಯಾರಾದರೂ ರಿಸಲ್ಟ್ ನೋಡಿ ಹೇಳಿದರೆ ಸಾಕಪ್ಪ ಪಾಸಾ ಫೇಲಾ ಅಂತೇಳಿ ನಾನು ನೋಡೋದಕ್ಕೆ ಹೋಗಲ್ಲ ಅನ್ನುವಂಥ ಭಯದಲ್ಲಿ ಕೂಡ ಇರ್ತೀರಾ. ಫೇಲ್ ಆದ್ರಿ ಅಂತ ಯಾರು ಕೂಡ ಆತಂಕ ಪಡೋದಕ್ಕೆ ಹೋಗಬೇಡಿ. ಶಿಕ್ಷಣ ಸಚಿವರು ಕೂಡ ಅದನ್ನೇ ಹೇಳ್ತಾ ಇರೋದು. ಫೇಲ್ ಆದರು ಅಂದ ತಕ್ಷಣ ಏನು ಜೀವನದಲ್ಲೇ ಫೇಲ್ ಆದರು ಅಂತಲ್ಲ, ಅವರಿಗೆ ನೀವು ಕಾಲೇಜಿಗೆ ಅಡ್ಮಿಷನ್ ಪಡ್ಕೊಳ್ಳೋದಕ್ಕೆ ಟೈಮ್ ಇರುತ್ತಲ್ಲ, ಅಲ್ಲಿವರೆಗೂ ಕೂಡ ಮಧ್ಯದಲ್ಲಿ ನಿಮಗೆ ಮತ್ತೆ ಎಕ್ಸಾಮ್ ಕಟ್ಟಿ ಆ ಎಕ್ಸಾಮ್ ರಿಸಲ್ಟ್ ಪಡ್ಕೊಂಡು ಕಾಲೇಜಿಗೆ ಅಡ್ಮಿಷನ್ ಆಗೋದಕ್ಕೆ ಟೈಮ್ ಇದ್ದೇ ಇರುತ್ತೆ. ಆ ಟೈಮನ್ನು, ಅವಕಾಶವನ್ನು ನೀವು ಸದುಪಯೋಗ ಪಡಿಸ್ಕೊಳ್ಬೇಕಾಗುತ್ತೆ ಅಷ್ಟೇ. ಸದ್ಯಕ್ಕೆ ಟಾಪರ್ ಆಗಿರುವಂಥ ಸಂಜನಾ ಬಾಯಿ ಅಂದರೆ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರೋದು ಕಲಾ ವಿಭಾಗದ ಸಂಜನಾ ಬಾಯಿ. ಇವರು ಡ್ರೈವರ್ ಮಗಳು ಅನ್ನೋದು ಅಂದರೆ ಕಷ್ಟಪಡುವಂಥ ವಿದ್ಯಾರ್ಥಿನಿಯರು ಅಥವಾ ವಿದ್ಯಾರ್ಥಿಗಳು ಏನಿರ್ತಾರೆ ಅವ್ರು ಇಂಥದ್ದೇ ನಾವು ರಿಸಲ್ಟನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಫಿಕ್ಸ್ ಮಾಡಿಕೊಂಡಿರ್ತಾರೆ. ಅದೇ ನಿಟ್ಟಿನಲ್ಲಿ ಅವ್ರು ಓದ್ತಾ ಇರ್ತಾರೆ. ದಿನಕ್ಕೆ ಇಷ್ಟು ತಾಸೇ ಓದಬೇಕು, ಇಂಥ ಟೈಮಲ್ಲೇ ನಾವು ಓದಬೇಕು, ಬೇರೆ ಕೆಲಸಗಳನ್ನು ಮಾಡ್ಕೊಳ್ಬೇಕು, ಓದೋದೊಂದೇ ನಮ್ಮ ಕೆಲಸ. ಯಾಕೆಂದರೆ ನಮ್ಮ ಅಪ್ಪ ಅಮ್ಮ ಕಳಿಸಿರೋದೇ ಓದೋದಕ್ಕೆ ಅಂತ ಒಂದು ಟಾರ್ಗೆಟ್ ಇರುತ್ತೆ. ಹಾಗಾಗಿ ಕೆಲವು ವಿದ್ಯಾರ್ಥಿಗಳು ಏನಿರ್ತಾರೆ ಆ ಟಾರ್ಗೆಟನ್ನು ಇಟ್ಕೊಂಡು ಹಾಗೇ ತಯಾರಿ ಮಾಡ್ಕೊಂಡಿರ್ತಾರೆ, ಹಾಗೆ ಎಕ್ಸಾಮನ್ನು ಬರೆದಿರ್ತಾರೆ, ಹಾಗೆ ರಿಸಲ್ಟ್ ಕೂಡ ಬರುತ್ತೆ. ಇನ್ನೂ ಕೆಲವರು ನನಗೆ ಅಷ್ಟು ಮಾರ್ಕ್ಸ್ ಅಂದ್ಕೊಂಡಿದ್ದೆ ಆದರೆ ಬರಲಿಲ್ಲ ಹಾಗೆ ಹೀಗೆ ಅಂತಾರೆ. ಬಟ್ ಅಲ್ಲಿ ಎಫರ್ಟ್ ಏನಿದೆ ಅಲ್ಲಿ ನೀವು ಏನೋ ಒಂದು ಕೊರತೆ ಇದ್ದೇ ಇರುತ್ತೆ, ನಿಮ್ಮದೇ ಆದಂಥ ಒಂದು ಫಾಲ್ಟ್ ಇರುತ್ತೆ, ಅಥವಾ ಎಕ್ಸಾಮ್ ಟೈಮಲ್ಲಿ ನಿಮಗೆ ಕೆಲವು ಮರ್ತು ಹೋಗುತ್ತೆ. ಎಲ್ಲದನ್ನು ಓದ್ಕೊಂಡಿರ್ತೀರಾ, ಬಟ್ ನೀವು ಓದ್ಕೊಂಡಿರೋದೇ ಬೇರೆ ಆಗಿರುತ್ತೆ, ಅಲ್ಲಿ ಬಂದಿರೋ ಕ್ವಶನ್ಸೇ ಬೇರೆ ಆಗಿರುತ್ತೆ. ಹೀಗೆಲ್ಲ ಕೆಲವರಿಗೆ ಆಗಿರುತ್ತೆ ಎಕ್ಸ್ಪೀರಿಯನ್ಸು. ಬಟ್ ಅದು ನಿಮ್ಮ ತಪ್ಪಲ್ಲ. ನೀವು ಓದ್ಕೊಳ್ಳುವಂಥ ತಯಾರಿ ಮಾಡ್ಕೊಳ್ಳುವಂಥ ಆ ಒಂದು ತಯಾರಿ, ಅಥವಾ ಶಾಲೆಯಲ್ಲಿ ಕೆಲವೊಂದು ಕೊರತೆಗಳಿರುತ್ತೆ, ಶಿಕ್ಷಕರ ಕೊರತೆ ಇರುತ್ತೆ. ಇಂಥದ್ರಿಂದಾಗಿ ಪಾಪ ಕೆಲವರು ವಿದ್ಯಾರ್ಥಿಗಳು ಫೇಲ್ಯೂರ್ ಆಗ್ತಾರೆ, ಕಡಿಮೆ ಅಂಕ ಪಡ್ಕೊಳ್ತಾರೆ. ಆ ವ್ಯವಸ್ಥೆ ಕೂಡ ಸ್ವಲ್ಪ ಸರಿ ಹೋಗುತ್ತೆ. ಯಾಕೆಂದರೆ ಕೆಲ ಶಾಲೆಗಳಲ್ಲಿ ಬೋಧನೆ ಮಾಡೋದಕ್ಕೆ ಅಂತ ಟೀಚರ್ಸೇ ಇಲ್ಲ.
ಹುದ್ದೆಗಳಿವೆ, ಬಟ್ ಟೀಚರ್ಸ್ ಇಲ್ಲ. ಹಾಗಿದ್ರೂ ಕೂಡ ಕೆಲವರು ಮನೆಯಲ್ಲೇ ಓದ್ಕೊಂಡು ಅಥವಾ ಅವ್ರವ್ರನ್ನ ಕೇಳ್ಕೊಂಡು ಓದ್ಕೊಂಡು ಎಲ್ಲ ಓದಿರ್ತಾರೆ. ಇನ್ನು ಕಷ್ಟಪಟ್ಟು ಓದುವಂಥ ವಿದ್ಯಾರ್ಥಿಗಳಿಗೆ ಆ ಫಲ ಸಿಕ್ಕೇ ಸಿಗುತ್ತೆ ಅನ್ನುವಂಥದ್ದಕ್ಕೆ ಸಂಜನಾಬಾಯಿ ಹಾಗೂ ಬಳ್ಳಾರಿಯ ನಿರ್ಮಲಾ ಇವರಿಬ್ಬರು ಕೂಡ ಸಾಕ್ಷಿಯಾಗಿದ್ದಾರೆ. ಇಬ್ಬರು ಕೂಡ ಪ್ರಥಮ ಸಂಜನಾಬಾಯಿ ಆಗಿದ್ರೆ ದ್ವಿತೀಯ ನಿರ್ಮಲಾ. 597 ಅಂಕಗಳನ್ನ ಸಂಜನಾಬಾಯಿ ಪಡ್ಕೊಂಡ್ರೆ 596 ಅಂಕಗಳನ್ನು ನಿರ್ಮಲಾ ಪಡ್ಕೊಂಡಿರೋದು. ಅಂದರೆ ಒಂದೊಂದು ಅಂಕಗಳಲ್ಲಿ ಡಿಫ್ರೆನ್ಸ್, ಪ್ರಥಮ ದ್ವಿತೀಯ. ಈ 3 ಅಂಕಗಳು ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಸಂಜನಾಬಾಯಿಗೆ. ಬಟ್ 597 ಅಂಕಗಳನ್ನು ಪಡ್ಕೊಳ್ಬೇಕು ಅಂದರೆ ಸುಲಭದ ಮಾತಲ್ಲ. ಅಂದರೆ 6 ಸಬ್ಜೆಕ್ಟ್ಗಳಿರುತ್ತೆ ಅಂತ ಅಂದರೆ ಆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಕೂಡ ಔಟ್ ಪಡ್ಕೊಂಡ್ರೆ 600 ಅಂಕಗಳು. ಎಲ್ಲೋ ಯಾವುದೋ ಒಂದು ಸಬ್ಜೆಕ್ಟಲ್ಲೋ ಅಥವಾ 3 ಸಬ್ಜೆಕ್ಟಲ್ಲೋ ಒಂದೊಂದು ಅಂಕಗಳು ಮಿಸ್ ಆಗಿದ್ರೆ ಈ ರೀತಿ ಬರುತ್ತೆ. ಅದನ್ನು ಕೂಡ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ತಿಳ್ಕೊಳ್ಳೋಣ ಯಾವುದರಲ್ಲಿ ಕಡಿಮೆ ಬಂದಿರೋದು, 3 ಅಂಕಗಳು ಎಲ್ಲಿ ಹೋಯಿತು ಅಂತ. ಅಂದರೆ ಅಷ್ಟು ಅಂಕಗಳನ್ನ ಪಡ್ಕೊಳ್ಬೇಕು ಅಂದರೆ ಬಹಳ ಕಷ್ಟ. 35% ಬಂದರೆ ಸಾಕಪ್ಪ, 38 ಬಂದರೆ ಸಾಕಪ್ಪ, ನಾವು ಪಾಸ್ ಆದರೆ ಸಾಕು ಅಂತ ಅನೇಕರು ಅಂದ್ಕೊಳ್ತಿರ್ತಾರೆ. ಅವರೆಲ್ಲ ಅನ್ಕೋತಾರೆ ಈ ರೇಂಜ್ಗೆ ಅದು ಹೆಂಗೆ ಓದಿದ್ರಪ್ಪ, ಹೆಂಗೆ ಬರೆದ್ರಪ್ಪ ಎಕ್ಸಾಮ್ ಟೈಮಲ್ಲಿ ಅಂತ. ನೀವು ಅವ್ರ ಫೋಟೋಗಳನ್ನು ಗಮನಿಸ್ತಾ ಇದ್ದೀರಾ, ಸಂಜನಾಬಾಯಿ ಮತ್ತು ನಿರ್ಮಲಾ ಇವರಿಬ್ಬರು ಫೋಟೋಗಳನ್ನು ಕೂಡ. ವಿಜಯನಗರ ಜಿಲ್ಲೆ ಗುಂಡಾ ಸ್ಟೇಷನ್ ಗ್ರಾಮದ ಸಂಜನಾ ಒಬ್ಬ ಲಾರಿ ಡ್ರೈವರ್ನ ಮಗಳು. ಈಕೆ ಕಷ್ಟಪಟ್ಟು ಓದಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿರೋದು. ಲಾರಿ ಚಾಲಕರ ಮಗಳು ಪ್ರಥಮ ಸ್ಥಾನವನ್ನ ಪಡ್ಕೊಂಡಿರೋದು. ಏಪ್ರಿಲ್ 24ನೇ ತಾರೀಕು ದ್ವಿತೀಯ PU ಪರೀಕ್ಷೆ ಆರಂಭ. ಅಂದರೆ ಏಪ್ರಿಲ್ 24ರಿಂದ ಮೇ 8ರವರೆಗೆ ದ್ವಿತೀಯ PUCಯ ಪರೀಕ್ಷೆ 2. ಅಂದರೆ ಫೇಲ್ಯೂರ್ ಆದವರಿಗೆ ಮತ್ತೆ ಪರೀಕ್ಷೆ ಶುರುವಾಗುತ್ತೆ. ದ್ವಿತೀಯ PUC ಪರೀಕ್ಷೆ 3 ದಿನಾಂಕ ಅಂದರೆ 3ನೇದು ಆ ಪರೀಕ್ಷೆ ಕೂಡ ಇರುತ್ತೆ. ಜೂನ್ 9ನೇ ತಾರೀಕು, ಜೂನ್ 21ಕ್ಕೆ ಮುಗಿಯುತ್ತೆ. ದ್ವಿತೀಯ PUC ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದ್ದು ಮತ್ತೆ ಫೇಲ್ಯೂರ್ ಆದವ್ರಿಗೂ ಕೂಡ ಯಾವ್ಯಾವ ಸಬ್ಜೆಕ್ಟಲ್ಲಿ ಫೇಲ್ಯೂರ್ ಆಗಿರ್ತಾರಲ್ಲ ಅವರಿಗೆ ಮತ್ತೆ ಎಕ್ಸಾಮ್ ಬರೆಯೋದಕ್ಕಿಂತ ಪರೀಕ್ಷೆಯ ದಿನಾಂಕ ಪ್ರಕಟ ಆಗಿರೋದನ್ನ ನೀವು ಗಮನಿಸ್ತಾ ಇದ್ದೀರಾ. 24ರಿಂದ ಮೇ 8ರವರೆಗೆ ಪರೀಕ್ಷೆ ನಡೆಯುತ್ತೆ. ದ್ವಿತೀಯ PUCಯ ಪರೀಕ್ಷೆ 3 ದಿನಾಂಕ ಘೋಷಣೆ ಆಗಿದೆ. ಜೂನ್ 9ನೇ ತಾರೀಕಿನಿಂದ ಜೂನ್ 21ರವರೆಗೆ ಪರೀಕ್ಷೆ 3 ನಡೆಯುತ್ತೆ. ದ್ವಿತೀಯ PU ಪರೀಕ್ಷೆ ಫಲಿತಾಂಶ ಇವತ್ತು ಪ್ರಕಟ ಆಗಿದ್ದು. ಅಂದರೆ ಆ ಪ್ರಶ್ನೆ ಪತ್ರಿಕೆ ಸಬ್ಜೆಕ್ಟ್ ಪೇಪರ್ಗೆ ಸಂಬಂಧಪಟ್ಟಂಥ ಡೀಟೇಲ್ಸ್ ನೀವು ನೋಡ್ತಾ ಇದ್ದೀರಾ. ಯಾವ್ಯಾವ ಸಬ್ಜೆಕ್ಟು ಯಾವ್ಯಾವ ಇರುತ್ತೆ ಅಂತ 1, 2, 3, 4, 5, 6 ಕ್ರಮ ಸಂಖ್ಯೆ ಏನಿರುತ್ತೆ ಅದ್ರ ಪ್ರಕಾರ ನೀವು ಯಾವ ಸಬ್ಜೆಕ್ಟಲ್ಲಿ ಫೇಲ್ ಆಗಿದ್ದೀರಾ, ಕನ್ನಡದಲ್ಲಿ ಫೇಲ್ ಆಗಿದ್ರೆ ಯಾವಾಗ, ಇಂಗ್ಲೀಷಲ್ಲಿ ಫೇಲ್ ಆಗಿದ್ರೆ ಯಾವಾಗ, ಅದ್ರ ಬಗ್ಗೆ ಕೂಡ ಈಗಾಗಲೇ ಸಚಿವ ಮಧು ಬಂಗಾರಪ್ಪ ಅವರು ಪ್ರಕಟ ಮಾಡಿರೋದು. ಮತ್ತೆ ಅವರಿಗೆ ಪರೀಕ್ಷೆಗೆ ಅವಕಾಶ ಇದೆ ಅಂತ. ಜೂನ್ 9ರಿಂದ ಪರೀಕ್ಷೆಗಳ ಆರಂಭ ಆಗುತ್ತೆ. ನೀವು ಮತ್ತೆ ಅಟೆಂಪ್ಟ್ ಮಾಡ್ಬೋದು. ಮತ್ತೆ ಒಂದೋ 2 ಸಬ್ಜೆಕ್ಟು ಏನು ಹೋಗಿರುತ್ತೆ ಮತ್ತೆ ನೀವು ಎಕ್ಸಾಮ್ಗೆ ಬೇಕಾದಂಥ ತಯಾರಿ ಮಾಡಿಕೊಂಡು ಜಸ್ಟ್ ಪಾಸ್ ಆದರೂ ಸಾಕು ಅಂತ ಏನು ಅಂದ್ಕೊಂಡಿರ್ತೀರಾ, ತಯಾರಿ ಮಾಡ್ಕೊಂಡು ಹೋಗಿ ಎಕ್ಸಾಮ್ ಅಟೆಂಡ್ ಮಾಡಿಕೊಂಡು ಪಾಸ್ ಮಾಡಿಕೊಂಡು ನೀವು ಕಾಲೇಜುಗಳಿಗೆ ಪ್ರವೇಶಾತಿಯನ್ನು ಪಡ್ಕೊಳ್ಬಹುದು. ಅದಕ್ಕೆ ಸಂಬಂಧಪಟ್ಟಂಥ ಡೀಟೇಲ್ಸನ್ನು ಸಚಿವ ಮಧು ಬಂಗಾರಪ್ಪ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೊಡ್ತಾ ಇರೋದು. ಈಗಾಗಲೇ ಟಾಪರ್ ಬಗ್ಗೆ ಹೇಳಿದ್ರು, ಮತ್ತೆ ಫಲಿತಾಂಶ ಪ್ರಕಟದ ಬಗ್ಗೆ ಹೇಳಿದ್ರು, ಮತ್ತೆ ಎಕ್ಸಾಮ್ ಬಗ್ಗೆನೂ ಹೇಳ್ತಿದ್ದಾರೆ. ದ್ವಿತೀಯ PUC ಪರೀಕ್ಷೆಯ ಫಲಿತಾಂಶ ಒಟ್ಟು 73.45%, ಸರ್ಕಾರಿ ಕಾಲೇಜು 57%, ಅನುದಾನ ರಹಿತ 82%, ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಲ್ಲಿ 62.6%. ಇನ್ನು BBMP ಲಿಮಿಟೆಡ್ ಅಲ್ಲಿರುವಂಥ ಕಾಲೇಜುಗಳಲ್ಲಿ 68.88%, ವಿಭಜಿತ ಕಾಲೇಜು 78.58% ಮಂದಿ ತೇರ್ಗಡೆ ಆಗಿರೋದು. ದ್ವಿತೀಯ PUCಯ ಪರೀಕ್ಷೆಯ ಫಲಿತಾಂಶವನ್ನು ನೀವು ಗಮನಿಸ್ತಾ ಇದ್ದೀರಾ. ಕಾಲೇಜುಗಳಲ್ಲಿ ಬೇರೆ ಬೇರೆ ವಿಭಾಗ ಇರುತ್ತೆ, ಅದರಲ್ಲೂ ಕೂಡ ನೀವು ಯಾವ್ಯಾವ ಕಾಲೇಜುಗಳು ಯಾವ ರೀತಿಯಾಗಿ ಫಲಿತಾಂಶ ಪಡ್ಕೊಂಡಿರೋದು ಅಂತ. ಅನುದಾನಿತ ಪದವಿ ಪೂರ್ವ ಕಾಲೇಜುಗಳು 62.6% ಪಡ್ಕೊಂಡ್ರೆ BBMP ಲಿಮಿಟಲ್ಲಿ 68.88%, ವಸತಿ ಶಾಲಾ ಕಾಲೇಜು ಅದೇ ರೀತಿಯಾಗಿ ವಿಭಜಿತ ಕಾಲೇಜು 78.58% ಮಂದಿ ತೇರ್ಗಡೆ ಆಗಿರೋದು. ದ್ವಿತೀಯ PUCಯ ಫಲಿತಾಂಶ ಇವತ್ತು ಪ್ರಕಟ ಆಗಿದ್ದು ಅದರ ಸಂಪೂರ್ಣ ಡೀಟೇಲ್ಸ್ ನಿಮಗೆ ಸಿಗ್ತಾ ಇದೆ. ದ್ವಿತೀಯ PUC ಫಲಿತಾಂಶದಲ್ಲಿ ಉಡುಪಿ ಜಿಲ್ಲೆ ಪ್ರಥಮ ಸ್ಥಾನವನ್ನು ಪಡ್ಕೊಂಡಿದೆ.
93.90% ಫಲಿತಾಂಶವನ್ನು ಉಡುಪಿ ಜಿಲ್ಲೆ ಪಡ್ಕೊಂಡಿರೋದು. 48.45% ಪಡ್ಕೊಂಡು ಯಾದಗಿರಿ ಕೊನೆಯ ಸ್ಥಾನದಲ್ಲಿದೆ. ಎರಡನೇ ಸ್ಥಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಇರುವಂಥದ್ದು. 93.57% ಪಡ್ಕೊಂಡಿರೋದು ದಕ್ಷಿಣ ಕನ್ನಡ ಜಿಲ್ಲೆ. ಇನ್ನು ಮೊದಲ ಎರಡು ಸ್ಥಾನಗಳು ಕರಾವಳಿಯ ಪಾಲಾಗಿರೋದು. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಪಾಲಾಗಿರೋದು. ಉಡುಪಿ ಜಿಲ್ಲೆ 93.90% ಪಡ್ಕೊಂಡು